ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರು. ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನ ಮಾಡ್ತಾ ಇದ್ದು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನ ಮಾಡಲಾಗ್ತಾ ಇದ್ದು ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಈಗಾಗಲೇ ಹಲವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರ ಸಹೋದರ ರಾಘವೇಂದ್ರ ಅವರ ಮಗನ ಮದುವೆ ಇದ್ರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿಜಯೇಂದ್ರ ಅವರು. ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಗೃಹ ಸಚಿವರಾಗಿರುವ ಪರಮೇಶ್ವರ್ ಮೂವರು ರಾಜೀನಾಮೆ ಕೊಡಬೇಕು. 11 ಜನರ ಅಮಾಯಕರ ಸಾವಿಗೆ ಕಾರಣರಾಗಿದ್ದೀರಿ ನೀವು. ಇದರ ಒಂದು ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕೇ ಹೊರತು ಅದನ್ನ ಇತರರ ಹೆಗಲಿಗೆ ಕಟ್ಟುವಂತಹ, ಇತರನ ತಲೆದಂಡ ಮಾಡುವ ಕೆಲಸವನ್ನ ಏನು ಮಾಡಿದ್ದೀರಿ, ನೀವೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಒಂದ್ ಕಡೆ ಸರ್ಕಾರಕ್ಕೆ ಕಾಲ್ತುಳಿತ ಕೇಸ್ ಒಂದು ಸಂಕಷ್ಟವನ್ನ ತಂದೊಡ್ಡಿದ್ರೆ, ಮತ್ತೊಂದು ಕಡೆ ಇಡೀ ಪ್ರಕರಣ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ, ಸುದ್ದಿಗೆ ಕಾರಣ ಆಗಿದೆ. ಈಗಾಗಲೇ ಒಂದು 18 ವರ್ಷಗಳ ಕನಸನ್ನ ನನಸು ಮಾಡಿದಂತಹ ಸಂಭ್ರಮಾಚರಣೆ 18 ಗಂಟೆಯೂ ಕೂಡ ಇರಲಿಲ್ಲ. ಆ ರೀತಿಯಾದಂತಹ ಘಟನೆಗೆ ಕಾರಣ ಆಯಿತು ಈ ಒಂದು ವಿಜಯೋತ್ಸವ. ಅಂತಹ ವಿಜಯೋತ್ಸವದ ಸಂದರ್ಭದಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಜವಾಬ್ದಾರಿ ಯಾರು, ಆ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನುವಂತಹ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಸರ್ಕಾರವೇ ನೇರ ಹೊಣೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇದೀಗ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ ತಪ್ಪಿನಿಂದ 11 ಜನ ನಮ್ಮ ಸೋದರ. ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ. ಕೆಸಿಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ ಯೋಗ್ಯಕ್ಕಷ್ಟು ಬೆಂಕಿ ಇಟ್ರು ಪರ್ಮಿಷನ್ ಕೊಡಿ. ನಾವು ಈಗ ಯಾವ್ದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ 100 ಬಸ್ಗಳು ತಂದು ನಿಲ್ಸ್ತೀರಾ, 144 ಸೆಕ್ಷನ್ ಹಾಕ್ತೀರಾ, ಕರ್ಫ್ಯೂ ಹಾಕ್ತೀರಾ? ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ? ಕೆಸಿಎ ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡ್ಲಿಲ್ಲ? ಯಾರು ಹೇಳಿದ್ರು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ RCB ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರು. ಈಗಾಗಲೇ ಎಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಹೊಸ ಅಂಬಾಸಿಡರ್ ಡಿಸಿಎಂ ಸಿಎಂ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ. ನಮ್ ಲೀಡರ್ ಹೇಳ್ತಾ ಇದ್ರು, ಮೊದಲ RCB ಮಲ್ಯದದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್, ಆರ್ ಅಂದ್ರೆ ರಿಯಲ್, ಸಿ ಅಂದ್ರೆ ಕಲ್ಪ್ರಿಟ್, ಬಿ ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ. ಇನ್ನ ಈಗ ತೂಗುಗತಿ ಯಾರ ಮೇಲೆ ಬರ್ತೈತೆ? ಕಮಿಷನರ್ ಆಯ್ತು, DCP ಆಯ್ತು, ಇನ್ನು ವಿಧಾನಸೌಧ ಕಡೆ ತಿರ್ಕಂತೈತೆ ನೋಡಿ ನೀವು ಬೇಕಾದ್ರೆ. ಪ್ರಜ್ಞೆ ತಪ್ಪಿ ಬಿದ್ದವ್ರನ್ನ, ಆ ಕಾಲ್ತುಳುಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರು. ನೀವಲ್ಲ, ನೀವೆಲ್ರಿ ಇದ್ರಿ? ಒಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರಿ, ಮತ್ತೊಬ್ರು ಕಪ್ ಮುತ್ತಿಡಕ್ ಹೋಗಿದ್ರಿ. ಕ್ರಿಕೆಟ್ ನ ಕ್ರೆಡಿಟ್ ನ ಪಡ್ಕೊಳ್ಳಕ್ಕೆ ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇತ್ತು. ಅದಕ್ಕೆ 11 ಜನರ ಬಲಿ ಆಯ್ತು. ನಿಮ್ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತೀರಲ್ವಾ? ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗ್ಬೇಕೋ ಬೇಡವೋ? ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ. ನೀವೇನ್ ಮಾಡಿದ್ರಿ? ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರಿ. ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು
ನಿಮ್ ಸರ್ಕಾರದ ನೇತೃತ್ವದಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ಆಡಳಿತದಲ್ಲಿ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆನ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಇವರಿಬ್ಬರು ಮಧ್ಯದಲ್ಲೂ ನೋಡಿ, ಈ ಸರ್ಕಾರ ಪ್ರಚಾರದ ಹಪಾಹಪಿಗೆ ಬಿದ್ದು IPL ನಲ್ಲಿ ಗೆದ್ದವರು ಯಾರೋ? ಇದು ಜೂಜಿನ ಗೇಮ್, ಇದು ಜೂಜಾಟದ ಗೇಮ್ ಅಲ್ಲಿ ಇವರು ನಮ್ಮ ಪಾಲಿಷ್ಟು ಅನ್ನುವಂಥದ್ದು ಇದನ್ನ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಹೋಗಿ ಇವತ್ತು 11 ಜನನ ದುರ್ಮರಣ ಆಗಿದೆ. ಇದಕ್ಕೆ ಕಾರಣ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೇ. ಇದರಲ್ಲಿ ಎರಡನೇ ಬೇರೆಯವರು ಇಲ್ಲ. ಆ ಕಾರಣದಿಂದ ಇವತ್ತು ಅವರು ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ಜನದ್ರೋಹಿ ಸರ್ಕಾರ ಇದೆ. ಎಲ್ಲ ಮಾಡಬಾರದನ್ನು ಮಾಡಿ ಈಗ ಸಿಕ್ಕಾಕೊಂಡು ಈಗ ಹುಚ್ಚರಾದಂಗಾಗಿದ್ದಾರೆ ಇವರು. ಹುಚ್ಚಿನ ಕೈಯಲ್ಲಿ ದೊಣ್ಣೆ ಕೊಟ್ರೆ ಯಾವ ರೀತಿ ಯಾರ ತಲೆಗೆ ಬೇಕಾದ್ರೂ ಹೊಡಿತೀನಿ ಅಂತಾರೋ, ಈಗ ಪೊಲೀಸ್ನವ್ರ ತಲೆಗೂ ಹೊಡಿತಿದ್ದಾರೆ, ಸಿಕ್ಕದವ್ರ ಆಫೀಸರ್ಗಳಿಗೂ ಹೊಡಿತಿದ್ದಾರೆ, ಎಲ್ಲರಿಗೂ ಹೊಡಿತಿದ್ದಾರೆ. ನಿಮ್ಮ ಮುಖದ ಮುಂದೆ, ನಿಮ್ಮ ಮೂಗಿನ ನೇರದಲ್ಲಿ ತಳಗಡೆ ಆಗಿದೆಯಲ್ಲ, ಇದಕ್ಕೆ ಉತ್ತರ ಕೊಡಿ. ನೀವು ಹಂಗಿದ್ರೆ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಇನ್ನೊಬ್ಬರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಇದಾ ನಿಮ್ಮ ಸ್ವಭಾವ? ಅನೇಕ ತಪ್ಪುಗಳನ್ನು ಮಾಡ್ತದೆ. ಕ್ಲೀನ್ ಚಿಟ್ ಹೆಂಗ್ ತಗೊಳ್ಬೇಕು ಅಂತ ಅವ್ರಿಗೂ ಗೊತ್ತಿದೆ. ಯಾರಾದ್ರೂ ಇವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ? CBI ಕೊಡಿ ನಿಮಗೆ ತಾಕತ್ತಿದ್ರೆ. ತಪ್ಪು ನಿಮ್ಮದ ಇಲ್ವಾ ನೋಡೋಣ.